ವರ್ಷವಾಯಿತು. ಅಹದ್ ಸಮದಿನ ನಾಮವ ಓದುತ್ತಾ ಹಾಡಿ ತೊಡಗುವೆ ಬಿಸ್ಮಿಲ್ಲಾ. ಅಲಂ ಅರಸಿನ ಒಡೆಯನ ನಾಮದಿ ಹಾಡಿ ನಬಿ ಮೇಲೆ ಸಲ್ಲಲ್ಲಾಹ್. ಧರಣಿ ಮಂಡಲ ನಡುಗಿಸಿ ಅಳಿದ ದಿರಾ ಫಾರುಕ್ ರಲಿಯಲ್ಲಾಹ್. ಅವರ ಸುದನದ ಈ ಮಲ್ಲಜೀದರ ಜೀವ ಕತೆ ಇದು ಕೇಳುವಿರಾ. ಪ್ರಿಯರೇ, ಇಂದಿನ ಈ ಸಮಾರಂಭದಲ್ಲಿ ಅರಸರ ಗುಡಿಸಲು ಎಂಬ ಚಿಕ್ಕ ಕಥಾ ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳಲು ಆಗ್ರಹಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ಅನುಗ್ರಹಿಸಲಿ. ಒಂದು ದಿನ ಬೆಳಗೆದ್ದು ಅಜ್ಜಿಯು ತನ್ನ ಮನೆಯನ್ನು ನೋಡಿ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗುತ್ತಾ ಹೇಳಿದರು, ಮರುಭೂಮಿ ಮರಳಿನ ಕಾಡಲಿ ಬಿಸಿಲಿನ ತಾಪಕ್ಕೆ ಬಿಸುಗಳಿಗೆ ಮನೆ ಕುಸಿದು ಬಿದ್ದರೆ ನನ್ನ ಬಾಳಿನ ಗತಿಯೇನು. ಮನೆ ಕುಸಿದು ಬಿದ್ದರೆ ನನ್ನ ಬಾಳಿನ ಗತಿಯೇನು. ಮರುಭೂಮಿಯ ದಿಂಡೆಯ ಪಕ್ಕದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿರುವ ಆ ಮುದಿಯಜ್ಜಿ ತನ್ನ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಮನೆಯ ಮಾಡನ್ನು ನೋಡಿ ಬಿಚ್ಚಿ ಬಿದ್ದರು. ಯಾರಪ್ಪೇ ಯಾರಪ್ಪೇ, ತನ್ನ ಮನೆಯ ಮಾಡು ಕುಸಿದು ಬಿದ್ದರೆ ಈ ವರ್ಷದ ಮಳೆಗಾಲವನ್ನು ನಾನು ಹೇಗೆ ಎದುರಿಸಲಿ? ಮನೆಯನ್ನು ರಿಪೇರಿ ಮಾಡಲು ಕೈಯಲ್ಲಿ ಚಿಲ್ಲಿ ಹಣವೂ ಇಲ್ಲವಲ್ಲ. ಮನೆಯೊಂದು ಮಾಡಲು ಕೈಯಲ್ಲಿ ದಿರ್ಹಮ್ ಇಲ್ಲ, ಮಕ್ಕಳಿಲ್ಲ, ಮರಿಗಳು ನನಗೆ ಲಾವಟಿಯಾದೆ. ಮರುಭೂಮಿ ಕಾಡಲಿ ನನಗಾರು ಇತನಿಲ್ಲ. ಮಳೆಗಾಲಿ ಚಳಿಯಲ್ಲಿ ನಾವಿದು ನೀರು ಪಾಲು. ಚಾಪೆಯ ಮೇಲೆ ಮಲಗಿ ಚಿಂತಾ ಮಗಳಾದ ಆ ಮುದಿಯಜ್ಜಿಗೆ ಒಂದು ಉಪಾಯ ಗೋಚರವಾಯಿತು. ಅದೇ ಈ ರಾಜ್ಯವನ್ನು ಆಳುವ ಅರಸರ ನೆನಪಾಯಿತು. ನನ್ನ ಈ ಪರಿಸ್ಥಿತಿಯನ್ನು ಅವರಲ್ಲಿ ಹೇಳೋಣವೇ? ಏನಾದರೂ ಪರಿಹಾರ ಸಿಗಬಹುದಲ್ಲವೇ? ಮನೆಯಿಂದ ಹೊರಡುತ್ತಾ ನಡೆದಿಹರು ಅಜ್ಜಿ ರಾಜರ ಮನೆಯನ್ನು ಹುಡುಕಿದರು. ಮರುಭೂಮಿ ದಾಟುತ್ತ ಸಾಗಿದರು ಅಜ್ಜಿ, ಮರುಭೂಮಿ ದಾಟುತ್ತ ಸಾಗಿದರು. ಮನೆಯಿಂದ ಹೊರಟ ಅಜ್ಜಿ ಮರುಭೂಮಿಯ ಬಿಸಿಲಿನ ತಾಪವನ್ನು ಸಹಿಸುತ್ತಾ ಮುಂದೆ ಸಾಗಿದರು. ಕಂಡ ಮನೆಗಳಲ್ಲಿ ಅರಸರ ಕುರಿತು ವಿಚಾರಿಸುತ್ತಾ ಮುಂದೆ ಸಾಗಿದರು. ಖರ್ಜೂರ ಮರಗಳ ಸಾಲಿನಲ್ಲಿ ಕಂಡೀತು ಮರುಭೂಮಿ ಪಕ್ಕದಲ್ಲಿ ಮಹಿಳೆಯೋ ಓರ್ವಳು ನಿಂತಿಹಳು. ಕೇಳಿದಳು ಅಜ್ಜಿಯೋ ರಾಜರನ್ನು, ಓ ನನ್ನ ಕಂದಮ್ಮ ಈ ಊರನ್ನು ಆಳುವ ರಾಜರ ಮನೆಯಲ್ಲಿದೆ, ಹೇಳಮ್ಮ ನನ್ನಲ್ಲಿ ಬೇಗ ಎಂದು. ಕೇಳಿದಳು ಅಜ್ಜಿಯ ಮಹಿಳೆಯಲ್ಲಿ, ಕೇಳಿದಳು ಅಜ್ಜಿಯ ಮಹಿಳೆಯಲ್ಲಿ. ಖರ್ಜೂರ ಮರಗಳ ಸಾಲಿನ ಮಧ್ಯೆ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿರುವ ಒಂದು ಗುಡಿಸಲನ್ನು ಆ ಅಜ್ಜಿ ಕಂಡರು. ಆ ಮನೆ ಬಾಗಿಲ ಮುಂದೆ ಒಬ್ಬಳು ಮಹಿಳಾ ಮನೆ ಮುಗುಲ್ನಗುತ್ತಾ ನಿಂತಿರುವುದನ್ನು ಆ ಅಜ್ಜಿ ಕಂಡರು. ಆ ಅಜ್ಜಿ ಆ ಮಹಿಳಾ ಮನೆ ಹತ್ತಿರವಾಗಿ ಕೇಳಿದಳು, ಈ ರಾಜ್ಯವನ್ನು ಆಳುವ ಅರಸರ ಅರಮನೆ ಎಲ್ಲಿದೆಯಾ ಹೇಳುವೆಯ? ಬನ್ನಿ ಓ ಗೆಳತಿ, ಬರಬೇಕು ನೀ ಬಳಿಗೆ, ಬನ್ನಿ ಓ ಅಜ್ಜಿ, ಹೇಳುವೆ ನಾನಿಂದು ನಿಮಗೊಂದು ಒಳ್ಳೆಯ ವಿಷಯ. ಹೇಳುವುದು ನನ್ನ ಆಸೆ, ನಾ ನಿಮಗೆ ಒಂದು ಉಪಕಾರ ಮಾಡುವೆನು ಅಜ್ಜಿ. ಆ ಮಹಿಳೆ ಅಜ್ಜಿಯವರ ಕೈ ಹಿಡಿದು, ಬನ್ನಿ, ಮರುಭೂಮಿಯಲ್ಲಿ ಸಂಚರಿಸಿ ತುಂಬಾ ಆಯಾಸವಾಗಿರಬಹುದು, ಸ್ವಲ್ಪ ದನಿ ಆರಿಸಿ ಆಮೇಲೆ ಅರಸರ ಮನೆ ನಾನೇ ತೋರಿಸಿಕೊಡುತ್ತೇನೆ ಎಂದು ಹೇಳಿ ಅವರಿಗೆ ಆಹಾರ ಪಾನೀಯಗಳನ್ನು ನೀಡಿ ಬಳಿಕ ಅವರಲ್ಲಿ ಹೇಳಿದರು, ಇದುವೇ ಇದುವೇ ಅರಸರ ಮನೆ, ಇದುವೇ ಓ ಅಮ್ಮ, ಇದು ನಮ್ಮ ಅರಮನೆಯೋ. ಹೇಳಿರಿ ನಿಮ್ಮ ಬಯಕೆಯ ತಿಳಿಸುವಿರಾ, ಖಲೀಫಾರು ನೆರವನ್ನು ನೋಡುವರು. ಅಜ್ಜಿ ಇದನ್ನು ಕೇಳಿದ ಕ್ಷಣ ಕಂಗಾಲಾದರು. ಇದು ರಾಜರ ಮನೆಯೇ, ಇಂತಹ
ಎಷ್ಟು ಚೆನ್ನಾಗಿದೆ, ಅಲ್ಹಮ್ದುಲಿಲ್ಲಾ. ನನ್ನ ಮನೆಯು ನೋಡಲ್ ತುಂಬ ಅಂದವೇ, ಅರಸರ ಮನೆಯು ನೋಡಲ್ ತುಂಬ ಕೇದವೇ. ಈ ಊರಲ್ಲಿನ್ನೂ ಕಾಣದು ನನಗೆ ಇತರ ಮನೆಯನ್ನು ಕೌತುಕ ನನಗೆ. ಅಜ್ಜಿ ಬಂದ ಕಾರ್ಯವನ್ನು ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋದರು. ನೋಡಿದರೆ ಮಹಾಬಂಧುಗಳೇ, ನಮ್ಮ ಖಲೀಫರ ಸರಳ ಜೀವನ ಹೇಗಿದೆ, ಹಾಗಾದರೆ ಈಗ ರಾಜಕಾರಣಿಗಳ ಬಂಗುಲೆಗಳು ಹೇಗಿದೆ ಒಮ್ಮೆ ಊಹಿಸಿ ನೋಡಿ. ಇಷ್ಟು ಹೇಳಿ ನನ್ನ ಚಿಕ್ಕ ಕಥಾಪ್ರಸಂಗವನ್ನು ನಿಲ್ಲಿಸುತ್ತೇನೆ. ಅಲ್ಲಾಹು ನಮ್ಮ ನಿಹಪಾರಗಳಲ್ಲಿ ಅನುಗ್ರಹಿಸಲಿ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.